ಹಾಯ್ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ರೆಸಿಪಿ ಪೆಪ್ಪರ್ ರಸಮ್ ಮಾಡ್ತಾ ಇದ್ದೀನಿ. ಅದಕ್ಕೆ 2 ಟೀ ಸ್ಪೂನ್ ಕಾಳು ಮೆಣಸು, 1.5 ಟೀ ಸ್ಪೂನ್ ಜೀರಿಗೆ, 1 ಗಡ್ಡಿ ಬೆಳ್ಳುಳ್ಳಿ, ಸ್ವಲ್ಪ ಮೆಂತೆ ಕಾಳು ತೊಗೊಂಡಿದ್ದೀನಿ, 4 ಕಾಶ್ಮೀರಿ ರೆಡ್ ಚಿಲ್ಲಿ ತೊಗೊಂಡಿದ್ದೀನಿ, ಕರಿಬೇವು, ಕೊತ್ತಂಬರಿ ಕಟ್ ಮಾಡಿಕೊಂಡಿದ್ದೀನಿ, ಸ್ವಲ್ಪ 2 ಮೀಡಿಯಮ್ ಸೈಜ್ ಟೊಮಾಟೊ ಕಟ್ ಮಾಡ್ಕೊಂಡಿದ್ದೀನಿ, 1 ಈರುಳ್ಳಿ, ಇಲ್ಲಿ 50 ಗ್ರಾಮ್ ಆಗೋಷ್ಟು ಹುಣಸೆ ಹಣ್ಣನ್ನು ಚೆನ್ನಾಗಿ ತೊಳೆದು ನೆನೆಸಿಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಜಾರಿಗೆ ಹಾಕಿ ದರದರಿಯಾಗಿ ನಾನು ರುಬ್ಕೊತೀನಿ. ಇದು ಕರಿಬೇವು ಕಡ್ಡಿ, ಇದು ಬಂದು ಕೊತ್ತಂಬರಿ ಕಡ್ಡಿ. ಇವಾಗ ನಾನು ಇದನ್ನು ಜಾರಿಗೆ ಮಿಕ್ಸಿಗೆ ಹಾಕ್ಕೊತೀನಿ. ಈ ಥರ ದರದರಿಯಾಗಿ ಇವಾಗ ಬೆಳ್ಳುಳ್ಳಿ ಹಾಕಿ ನಾನು ರುಬ್ಕೊತೀನಿ. ಸ್ಟವ್ ಆನ್ ಮಾಡ್ಕೊಂಡು ಪಾತ್ರೆ ಇಟ್ಕೊತೀನಿ. ನಾನು ಪಾತ್ರೆಗೆ ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಬಿಸಿ ಆಗಿದೆ, ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಚಿಕ್ಕಪಟ್ಟ ಆದಮೇಲೆ ಇದು ಕರಿಬೇವು 1 ನಿಮಿಷ ಫ್ರೈ ಮಾಡ್ತೀನಿ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕ್ಕೊಂಡು 1 ನಿಮಿಷ ಮಾತ್ರ, ಜಾಸ್ತಿ ಬೇಡ. ಇಷ್ಟು ಆದರೆ ಸಾಕು. ಇವಾಗ ಇದಕ್ಕೆ ಟೊಮ್ಯಾಟೊ ಹಾಕ್ಕೊತೀನಿ. ಟೊಮ್ಯಾಟೊ ಸ್ವಲ್ಪ ಮೆತ್ತ ಆಗೋದು ಫ್ರೈ ಮಾಡ್ಕೊಳ್ಬೇಕು. ಟೊಮ್ಯಾಟೊ ಮೆತ್ತಗಾಗಿದೆ. ಇವಾಗ ರುಬ್ಬಿರೋ ಮಸಾಲೆನ ಹಾಕ್ಕೊಂಡು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇವಾಗಿದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಹುಣಸೆ ಹಣ್ಣಿನ ಪಲ್ಪ್ನ ಹಾಕ್ಕೊತೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದಕ್ಕೆ 1-2 ಲೋಟ ನೀರು ಹಾಕ್ಕೊಳ್ಳೋಣ. ನಾನು ನೀರು ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕು ನೀರು ಅಷ್ಟು ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತೀನಿ. ಹಾಕ್ಕೊಂಡು ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು 1 ಕುದಿ ಅಷ್ಟೇ ಸಾಕು, ಇದು ರೆಡಿ ಆಗುತ್ತೆ. ನೋಡಿ, ಇದು ಕುದಿ ಬಂದಿದೆ. ಇವಾಗ ಇದು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ. ರುಚಿಕರವಾದ ಪೆಪ್ಪರ್ ರಸ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬಲ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಹಾಕ್ಕೊಳ್ಳಿ. ಈ ಥರ ಈಸಿ ರೆಸಿಪೀಸ್ಗಳಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.